ಇಂದು ದಾವೋಸ್ ಪ್ರವಾಸದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ಸಾಗಲಿದ್ದಾರೆ. ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಕನಕಪುರಕ್ಕೆ ಪ್ರಯಾಣ ಬೆಳೆಸಲಿದ್ದು ತಮ್ಮ ಕ್ಷೇತ್ರದ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಪವರ್ ಪಾಲಿಟಿಕ್ಸ್ ಗೇಮ್ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಜಿರಾಮ್ಜಿ ಯೋಜನೆ ಅತ್ಯಂತ ಪರಿಣಾಮಕಾರಿ ಯೋಜನೆ ಅಂತ ಮಾಜಿ ಸಚಿವ ಸಿಸಿ ಪಾಟೀಲ್ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಹೇಳಿದ್ದಾರೆ. ಈ ಹಿಂದೆ 100 ದಿನ ಕೆಲಸ ಆಯಿತು, ಆದರೆ ಈಗ 125 ದಿನ ಕೆಲಸ ಆಗಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಹಿಂದಿಗಿಂತಲೂ ಹೆಚ್ಚಿನ ಅನುದಾನವನ್ನ ಕೊಡಲಿದೆ ಅಂತ ತಿಳಿಸಿದ್ದಾರೆ. ಒಂದು ಮಹತ್ತರವಾದಂಥ ಯೋಜನೆ. ಹಿಂದೆ ನರೇಗಾದಲ್ಲಿ 100 ದಿವಸ ಕೊಡ್ತಿದ್ರು. ಇವತ್ತು ನಾವು 125 ದಿವಸ ಕೇಂದ್ರ ಸರ್ಕಾರದ ಯೋಜನೆಯಿಂದ 125 ದಿವಸವನ್ನು ಕೊಡಕತ್ತೀವಿ. ಮತ್ತು ಶಾಲೆಗಳಿಗೆ ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರೈತರಿಗೆ ಹೋಗುವಂಥ ಜಮೀನಿನ ರಸ್ತೆಗಳನ್ನು ಕೂಡ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತಂದೇವೆ. ಜಿರಾಮ್ಜಿ ಯೋಜನೆ ರಾಜ್ಯಪಾಲರ ಭಾಷಣ ವಿಚಾರವಾಗಿ ಕಾಂಗ್ರೆಸ್ ಆಕ್ಷೇಪಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ತುಮಕೂರಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ, ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕಿದೆ, ಕಾಂಗ್ರೆಸ್ನವರ ವರ್ತನೆ ಖಂಡನೀಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಟ್ಟಾಗಿತ್ತು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗಿದೆ. ಅದು ಹೋಗಬೇಕಾದ್ದು ನಮ್ಮ ಧರ್ಮ. ರಾಷ್ಟ್ರದ ರಾಷ್ಟ್ರಪತಿಗಳು ಯಾವ ಒಂದು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ, ಅದನ್ನು ಮತ್ತೆ ನೀವು ಗವರ್ನರ್ ಹತ್ರ ಓದಿ ಅಂದರೆ ನಿಮ್ಗೇನಾದ್ರು ಸ್ವಲ್ಪ ಆದರೂ ತಲೆಯಲ್ಲಿ ಅದ್ರ ಬಗ್ಗೆ ಗಾಂಭೀರ್ಯತೆ ಇದೆ, ಚಿಂತನೆ ಇದೆ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ರಾಜ್ಯದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಹೇರ್ತಾರೆ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಗಣರಾಜ್ಯೋತ್ಸವ ಭಾಷಣದಲ್ಲೂ ಕಾಂಗ್ರೆಸ್ನವರು ಮತ್ತೆ ತಮ್ಮ ಚಾಳಿಯನ್ನ ಮುಂದುವರಿಸಿದ್ರೆ ರಾಜ್ಯಪಾಲರು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ತರ್ತಾರೆ. ಇನ್ನಾದರೂ ರಾಜ್ಯಪಾಲರನ್ನ ಗೌರವದಿಂದ ನಡೆಸಿಕೊಳ್ಳಿ ಅಂತ ಕಾಂಗ್ರೆಸ್ ವಿರುದ್ಧ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಯಾವಾಗಲೂ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ, ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹೇಳ್ತಾರೆ. ಅದಕ್ಕೆ ಗೌರವ ಕೊಡಬೇಕಲ್ಲ. ಅದಕ್ಕೆ ಗೌರವ ಕೊಡೋದಲ್ಲಿ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂಥ ಗೌರವ ಕೊಡೋದಲ್ಲೇ ಇದ್ಮೇಲೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು. ಅದರಿಂದ ರಾಜ್ಯಪಾಲರಿಗೆ ಇವರು ಅವಮಾನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಬಿಟ್ಟಂಥ ವಿಚಾರ ಇದು. ಅವರು ರಾಜ್ಯವನ್ನು ಪಾಲನೆ ಮಾಡುವಂಥವ್ರು, ಕಾನ್ಸ್ಟಿಟ್ಯೂಷನ್ ಲೆಡ್ಡು. ಅವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ಕಾಂಗ್ರೆಸ್ನವರು ಮಾಡೋದೊಂದು, ಆಚೆ ಬಂದು ಹೇಳೋದೊಂದು ಆಗಬಾರ್ದು. ಅದಕ್ಕೆ ರಾಜ್ಯಪಾಲರಿಗಾಗಲೇ ತೋರಿಸಿದ್ದಾರೆ, ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ನ ನನ್ನ ಕೈಲಿ ಓದಿಸ್ಬೇಡಿ ಅಂತ. ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಕೇಂದ್ರ ಸರ್ಕಾರ ಜಾರಿಗೆ ತಂದ ವಿಬಿಜಿ ರಾಮ್ಜಿ ಯೋಜನೆ ವಿಚಾರದ ಬಗ್ಗೆ ಕುಮಟಾದಲ್ಲಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆ ಬಡವರ ಪರವಾಗಿದೆ, ಕಾಂಗ್ರೆಸ್ನ ಅಪಪ್ರಚಾರ ನಿಲ್ಲಲಿದೆ ಅಂತ ಕಿಡಿಕಾರಿದ್ದಾರೆ. ಜನವರಿಯಲ್ಲಿ ಕಾಂಗ್ರೆಸ್ ಹಮ್ಮಿಕೊಳ್ತಾ ಇರುವಂತಹ ಗ್ರಾಮಸಭೆಗೆ ಕೋಟ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಉದ್ಯೋಗ ಖಾತ್ರಿ ಅವ್ಯವಹಾರಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಕರ್ನಾಟಕ ಸೇರಿ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 22,000 ಕೋಟಿ ಅವ್ಯವಹಾರ ಆಗಿದೆ. ಬಡವರ ಸಲುವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರೂಪಿಸಿದ್ದೇವೆ ಅಂತ ಹೇಳಿದ್ದಾರೆ. ಜಾರಿಗೆ ತಂದಿರುವಂಥ ಜಿರಾಮ್ಜಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ವಿಸ್ತೃತವಾಗಿ ಮತ್ತು ಭ್ರಷ್ಟಾಚಾರದಿಂದ ಮುಕ್ತವಾಗಿ ಕೂಲಿ ಮಾಡುವಂಥ ಬಡವರಿಗೆ 100ರಿಂದ 125 ದಿವಸಗಳ ಕಾಲ ಹೆಚ್ಚು ಕೆಲಸ ಕೊಡುವ, ಅವರ ಉದ್ಯೋಗಕ್ಕೋಸ್ಕರ ಅವರ ಪಾವತಿಗೋಸ್ಕರ 15 ದಿವಸ ಕಾಯಬೇಕಾಗಿಲ್ಲ, ಬದಲಾಗಿ 1 ವಾರದಲ್ಲಿ ಅವರಿಗೆ ಪಾವತಿ ಸಿಗಬಹುದಾದಂಥ, ಒಂಬಡ್ಸ್ಮನ್ಗಳಿಗೆ ಮತ್ತು ಅವರ ನೋಡಲ್ ಅಧಿಕಾರಿಗಳಿಗೆ ಏನಾದರೂ ಪಾವತಿ ಮಾಡಬೇಕಾಗಿದ್ದರೆ ನಿರ್ವಹಣಾ ಶುಲ್ಕವನ್ನು 6ರಿಂದ 9%ಗೆ ಏರಿಸುವಂಥ ಅಪರೂಪದ ಕ್ರಾಂತಿಕಾರಿ ಕಾಯ್ದೆಯನ್ನು ಜಿರಾಮ್ಜಿ ಕಾಯ್ದೆ ಅಂತೇಳಿ ಕೇಂದ್ರ ಸರ್ಕಾರ ತಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಇವತ್ತು ಅಪಪ್ರಚಾರ ಮಾಡಿದ್ದು ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ, ಬಡವರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಸಾರ್ವಜನಿಕರಿಗೆ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳುವಂತಹ ಪೊಲೀಸರೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ರಾಂಗ್ ರೂಟ್ನಲ್ಲಿ ಬೈಕ್ ಚಲಾಯಿಸಿ ಪೊಲೀಸ್ ಸಂಚಾರಿ ನಿಯಮಗಳನ್ನು ಗಾಳಿ ತೂರಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಆಸ್ಪತ್ರೆಯ ಬಳಿ ಪೊಲೀಸಪ್ಪ ಬೈಕ್ನ ರಾಂಗ್ ರೂಟ್ನಲ್ಲಿ ಚಾಲನೆ ಮಾಡಿರೋದು ಮುಂದೆ ಬರ್ತಾ ಇದ್ದಂತಹ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೊಲೀಸರೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಹೇಗೆ? ಆ ಪೊಲೀಸ್ ಸಿಬ್ಬಂದಿಯ ಪರವಾನಗಿ ರದ್ದು ಮಾಡಬೇಕು ಅಂತ ಜನ ಒತ್ತಾಯವನ್ನ ಮಾಡ್ತಿದ್ದಾರೆ.
ಶಿವಮೊಗ್ಗದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ 2026 ನಿನ್ನೆಯಿಂದ ಆರಂಭ ಆಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಫೆಬ್ರವರಿ 1ರವರೆಗೆ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದರಾದಂತಹ ಬಿವೈ ರಾಘವೇಂದ್ರ, ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ತರಳಬಾಳು ಜಗದ್ಗುರು ಬೃಹನ್ಮಠದ ಆಶ್ರಯದಲ್ಲಿ ಪರಮ ಪೂಜ್ಯ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 3 ದಿನಗಳ ಕಾಲ ಈ ಒಂದು ತರಳಬಾಳು ಮಹೋತ್ಸವದಲ್ಲಿ ಸಿರಿಗೆರೆ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಬಿಐಎಸ್ಎಲ್ ಕಾರ್ಖಾನೆಯನ್ನು ಮತ್ತೆ ಆರಂಭಿಸಲು ಮನವಿ ಮಾಡಿದ್ದಾರೆ. ರಾಜರ ಕಾಲದಲ್ಲಿ ಬಿಐಎಸ್ಎಲ್ ಕಾರ್ಖಾನೆ ಆರಂಭ ಆಗಿತ್ತು. ಪ್ರಜಾಪ್ರಭುತ್ವ ಕಾಲದಲ್ಲಿ ಕಾರ್ಖಾನೆ ಪಾಳು ಬಿದ್ದಿದೆ. ಕಾರ್ಖಾನೆ ಪುನರುಜ್ಜೀವನಗೊಳಿಸುವಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಬಿಎಸ್ಎನ್ಎಲ್ ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಅವರ ತಾಂತ್ರಿಕತೆಯ ಪರಿಣತಿಯಲ್ಲಿ ಇಲ್ಲಿ ಸ್ಥಾಪನೆ ಆಗಿದ್ದು 18 ಜನವರಿ 1923ನೇ ಇಸ್ವಿ. ಇಲ್ಲಿಗೆ ಎಷ್ಟಾಯಿತು? ಇಲ್ಲಿಗೆ 103 ವರ್ಷಗಳಾದವು. ಅಂದಿದ್ದದ್ದು ಪ್ರಜಾಪ್ರಭುತ್ವ ಅಲ್ಲ, ರಾಜಪ್ರಭುತ್ವ. ಈಗಿರತಕ್ಕಂಥದ್ದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದಲ್ಲಿ ಸ್ಥಾಪನೆಯಾದಂಥ ಈ ಕಾರ್ಖಾನೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಹಾಳು ಹಂಪೆಯಾಗಿರ್ತಕ್ಕಂಥದ್ದು ಬಹಳ ಶೋಚನೀಯ. ಹಾಳು ಹಂಪೆಯಾಗಿದೆ ಇದು. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಐಎಸ್ಎಲ್ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ. ಪರಮ ಪೂಜ್ಯರಿಗೆ ವಿಐಎಸ್ಎಲ್ ಕಾರ್ಖಾನೆ ಕಾರ್ಮಿಕರ ಬಗ್ಗೆ ಕಳಕಳಿ ಇದೆ. ನಾನು ಮಂತ್ರಿ ಆಗೋದಕ್ಕೂ ಮುನ್ನ ಈ ಕಾರ್ಖಾನೆ ಖಾಸಗಿಯವರಿಗೆ ಮಾರಾಟ ಮಾಡಬೇಕು ಅನ್ನುವಂಥ ಚಿಂತನೆ ನಡೆದಿತ್ತು. ಬಜೆಟ್ನಲ್ಲಿ ವಿಐಎಸ್ಎಲ್ ಕಾರ್ಖಾನೆಗೆ ಅನುದಾನ ನೀಡೋದು ಕಷ್ಟ. ಆದ್ದರಿಂದ ನಮ್ಮ ಇಲಾಖೆಯಿಂದ 5,000 ಕೋಟಿ ಹಣ ನೀಡಲಾಗುತ್ತೆ. ಮುಂದಿನ 2 ತಿಂಗಳಲ್ಲಿ ಕಾರ್ಖಾನೆಗೆ ಕಾಯಕಲ್ಪವನ್ನು ನೀಡಲಿದ್ದೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಈ ದೇಶದಲ್ಲಿ ಇದ್ದಂಥದ್ದು 3 ಯಾವೊಂದು ಸ್ಟೀಲ್ ಪ್ಲಾಂಟ್ಗಳಿತ್ತು. ಅದರಲ್ಲಿ ಈ ಒಂದು ಉಕ್ಕಿನ ಕಾರ್ಖಾನೆ ಕೃಷ್ಣರಾಜ ಒಡೆಯರ್ ಅವರ ಒಂದು ದೂರದೃಷ್ಟಿಯಿಂದ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಈ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರು. ಕೇವಲ 3 ಕಾರ್ಖಾನೆಗಳಿತ್ತು. ಒಂದು ಟಾಟಾ ಸಂಸ್ಥೆಯವರಿಂದ, ಇನ್ನೊಂದು ವೆಸ್ಟ್ ಬೆಂಗಾಲ್ನಲ್ಲಿ. ಪರಮಪೂಜ್ಯರು ಇವತ್ತೇನು ನನಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಪರಮಪೂಜ್ಯರು ಮಠದಿಂದ ಈ ಭಾಗದ ಕಾರ್ಮಿಕರ ಬದುಕಿಗೆ ನನ್ನ ಒಂದು ಮಠದಿಂದ ಆದಷ್ಟು ಮಠದ ಭಕ್ತರಿಂದ ಹಣವನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಮನ್ರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ಈ ಹೆಸರು ಯೋಜನೆಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಈಗ ಮನ್ರೇಗಾ ಹೆಸರು ಜಿರಾಮ್ಜಿ ಅಂತ ಬದಲಿಸಿದೆ. ಇದು ಬೇಕಾಗಿರಲಿಲ್ಲ ಅಂತ ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರ್ಮಿಕರ ವಿರೋಧಿ ಸರ್ಕಾರ ಇವತ್ತು ಮನ್ರೇಗಾ ರದ್ದು ಮಾಡಿದೆ. ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಕೂಲಿ ಕೃಷಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ಬಡವರಿದ್ದಾರೆ, ಅವ್ರ ಮೇಲೆ ಒಂದು ದೊಡ್ಡ ಪ್ರಹಾರ ಇದೆ. ಅವರ ಅಧಿಕಾರವನ್ನು ಕಸ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯಗಳಿಗೆ ದುರ್ಬಲ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಭಿಕ್ಷುಕರಂತೆ ಅವ್ರು ಮಾಡಬೇಕು ಅನ್ನುವಂಥ ಅವ್ರ ಹುನ್ನಾರ ಇದೆ. ಇದು ಸಂವಿಧಾನ ವಿರೋಧಿ ಇದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಇದೆ. ಇದನ್ನು ಖಂಡಿಸಲೇಬೇಕಾಗ್ತದೆ. ಈ ಕಾಯ್ದೆ ಬಗ್ಗೆ BJPಯ ಕಾರ್ಯಕರ್ತರು ಏನಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅವರು